ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. RCB ವರ್ಸಸ್ SRH ಎಂತ ಮ್ಯಾಚ್ ಗುರು. ಫೈಟ್ ಪ್ಯಾಕ್ ಅಂದ್ರೆ ಇದು ಮುಯ್ಯಿ ಸೋಲ್ಸಿದಿರಾ ಒದ್ದಾಚಿ. ಈ ಮ್ಯಾಚ್ ನಾವು ಕೂಡ ವಾಪಸ್ ಕೊಡ್ತೀವಪ್ಪ ನಿಮ್ಗೆ. ನಿಮ್ಮ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ನ ಮುರಿಯೋದು ಹೇಗೆ ಅಂತ ನಮ್ಗೆ ಗೊತ್ತು ಅಂತ ತೋರಿಸಿದ್ದು RCB ಬೌಲರ್ಸ್ಗಳು ಇವತ್ತಿನ ಆ ಕೆಲಸನ ಮಾಡಿದ್ದಾರೆ. ಬಟ್ RCB ಮೇಲೆ ಚಾಲೆಂಜ್ ಬೇರೆ ಹಾಕಿದ್ರು ಗುರು. SRH ನವರು ಈ ಬಾರಿ 300+ ರನ್ನ ಕ್ರಾಸ್ ಮಾಡ್ತೀವಿ, ಅದು ಕೂಡ ನಮ್ಮ ಹೋಮ್ ಗ್ರೌಂಡ್ ನಲ್ಲಿ RCB ಮೇಲೆ ಅಂತ ಫ್ರೀ ಇಂಟರ್ವ್ಯೂ ನಲ್ಲಿ ಕೂಡ ಹೇಳ್ಕೊಂಡಿದ್ರು. ಬಟ್ ಏನಾಯ್ತು, 300+ ರನ್ ನೋಡಿದ್ರ ಅಥವಾ ಈ ಮ್ಯಾಚ್ ನಲ್ಲಿ ಕಥೆನೇ ಚೇಂಜ್ ಮಾಡಿದ್ದು ನಮ್ಮ RCB? ಸೊ ಏನೇನಾಯ್ತು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡ್ಬಿಡಿ. ಹಾಗೆ ಈ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿಬಿಡಿ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳೋಕ್ಕೂ ಮುಂಚೆ ಬನ್ನಿ ಗುರು, ಇವತ್ತಿನ ಒಂದು ಹೈಲೈಟ್ಸ್ ನೋಡ್ಕೊಂಡ್ ಬಂದ್ಬಿಡೋಣ. ವಿರಾಟ್ ಕೊಹ್ಲಿ ಹಾಗೂ ಫಾಫ್ ಡು ಪ್ಲೆಸಿಸ್ ಓಪನಿಂಗ್ ಬರ್ತಾರೆ ಗುರು. ಇಬ್ರು ಕೂಡ 11 ಬಾಲ್ 25 ರನ್ ಹೊಡ್ಕೊಂಡಿರ್ತಾರೆ. ಬಟ್ ಫಾಫ್ ಡು ಪ್ಲೆಸಿಸ್ ಅವರಿಗೆ ಒಂದೇ ಸಲ 2 ಬಾಲ್ ಡಾಟ್ ಬಾಲ್ಸ್, ಅದು ಪ್ರೆಸರ್ ನ ಬಿಲ್ಡ್ ಮಾಡುತ್ತೆ. ಬಟ್ 3ನೇ ಬಾಲ್ ಅದೊಂಥರ ಶಾರ್ಟ್ ಪಿಚ್ ಡೆಲಿವರಿ ಸ್ಲೋಯರ್ ಆಗಿ ಬರುತ್ತೆ ಗುರು. ಬಟ್ ಆ ಬಾಲ್ಗೆ ಮಿಸ್ ಟೈಮ್ ಆಗಿ ಔಟ್ ಆಗ್ಬಿಡ್ತಾರೆ. ಸೊ ಏನು ಮಾಡೋಕ್ಕಾಗೋದಿಲ್ಲ. 12 ಬಾಲ್ಗೆ 25 ರನ್ ಹೊಡೆದು ಔಟ್ ಆಗೋದು ಫಾಫ್ ಡು ಪ್ಲೆಸಿಸ್. ಬಟ್ ವಿರಾಟ್ ಕೊಹ್ಲಿ ಅವರು ಆಲ್ಮೋಸ್ಟ್ 14 ಬಾಲ್ಗೆ 30 ರನ್ ಎಷ್ಟೋ ಇರ್ತಾರೆ ಗುರು. ಬಟ್ ಆಮೇಲೆ ಏನಾಯ್ತು ಏನೋ ಗೊತ್ತಿಲ್ಲ, 43 ಬಾಲ್ಗೆ 51 ರನ್, 4 4, 1 6, ತುಂಬಾನೇ ಸ್ಟ್ರೈಕ್ ರೇಟ್ ಡೌನ್ ಆಗಿ ಹೋಗುತ್ತೆ. ಬಟ್ ಹಾಫ್ ಸೆಂಚುರಿ ಅಂತ ಹೊಡಿತಾರೆ ನಿಜ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇಷ್ಟೊಂದು ಕಡಿಮೆ ಸ್ಟ್ರೈಕ್ ರೇಟ್, ಇಷ್ಟೊಂದು ಬಾಲ್ ತಗೊಳ್ಳೋಂತ ಅವಶ್ಯಕತೆ ಇತ್ತ? ಇವ್ರೇನಾದ್ರು ಇನ್ನೂ ಸ್ವಲ್ಪ ಚೆನ್ನಾಗಿ ಆಡಿತ್ತು ಅಂತ ಆಗಿದ್ರೆ ಇನ್ನೂ ರನ್ ರೇಟ್ ಇನ್ಕ್ರೀಸ್ ಆಗಿರೋದು RCB ತಂಡದು. SRH ಮೇಲೆ ಇನ್ನೂ ಕೂಡ ಜಾಸ್ತಿ ಪ್ರೆಸರ್ ಬಿದ್ದಿರೋದು. ಬಟ್ ವಿರಾಟ್ ಕೊಹ್ಲಿ ಅವರಿಂದ ಇಂಥ ಆಟನ ನಾವು ನಿರೀಕ್ಷೆ ಮಾಡೋಕ್ ಆಗೋದಿಲ್ಲ, ನಿರೀಕ್ಷೆ ಕೂಡ ಮಾಡೋದಿಲ್ಲ. ಬಟ್ ವಿಲ್ ಜಾಕ್ಸ್ ಅವರು ಇವತ್ತು ಸ್ವಲ್ಪ ಫೇಲ್ಯೂರ್ ಆಗ್ತಾರೆ. ಆದ್ರೆ ರಜತ್ ಪಟಿದಾರ್ ಬಂದಂತ ಮೊದಲನೇ ಬಾಲಿಂದನೇ ಅಬ್ಬರ್ಸೋಕೆ ಶುರು ಮಾಡ್ತಾರೆ. 5 6, 2 4, 250 ಸ್ಟ್ರೈಕ್ ರೇಟ್ ನಲ್ಲಿ ಆಡಿದ್ದು ರಜತ್ ಪಟಿದಾರ್ 20 ಬಾಲ್ ನಲ್ಲಿ 50 ರನ್ ಹೊಡೆಯೋದ್ರ ಮೂಲಕ RCB ತಂಡ 200 ರನ್ ಗಳಿಸೋದ್ರಲ್ಲಿ ತುಂಬಾನೇ ಪ್ರಮುಖವಾದ ಪಾತ್ರನ ವಹಿಸ್ತಾರೆ. ಇದ್ರ ಜೊತೆಗೆ ಕ್ಯಾಮರೂನ್ ಗ್ರೀನ್ ತಮ್ಮ ಕ್ಯಾಮಿಯೋ ಇನ್ನಿಂಗ್ಸ್ ನ ಆಡ್ತಾರೆ ಗುರು. 20 ಬಾಲ್ ನಲ್ಲಿ 37 ರನ್, 5 4 ನ ಹೊಡಿತಾರೆ 185 ಸ್ಟ್ರೈಕ್ ರೇಟ್ ನಲ್ಲಿ. ಅದನ್ ಬಿಟ್ರೆ ಲೋಮರೋರ್, DK ಸಿಂಗ್ ಇವರೆಲ್ಲ 7 11 12 ರನ್ಗೆ ಔಟ್ ಆಗ್ತಾರೆ ಗುರು. ಯಾರು ಕೂಡ ಅಷ್ಟು ಸಾಥ್ನ ಕೊಡೋದಿಲ್ಲ ಕ್ಯಾಮರೂನ್ ಗ್ರೀನ್ ಅವ್ರಿಗೆ. ಬಟ್ ಈ 20 ಓವರ್ನಲ್ಲಿ 206 ರನ್ ಗಳಿಸೋದು RCB ತಂಡ 7 ವಿಕೆಟ್ ನ ಕಳ್ಕೊಂಡು. ಬಟ್ ಇಲ್ಲಿಂದ ಶುರು ಆಗುತ್ತೆ ಗುರು SRH ನ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ನ ಡೆಪ್ತ್ ಯಾವ ರೀತಿ ಇದೆ ಅಂತ ಚೆಕ್ ಮಾಡೋಕೆ ಸ್ಟಾರ್ಟ್ ಮಾಡೋದೇನೆ ನಮ್ಮ RCB. ಮೊದಲನೇ ಓವರ್ ಅಲ್ಲೇನೆ ವಿಕೆಟ್ ನ ಎತ್ಕೊಳ್ತಾರೆ ನಮ್ಮ ವಿಲ್ ಜಾಕ್ಸ್ ಅಂತಾನೆ ಹೇಳ್ಬಹುದು ಗುರು. ಇನ್ನು ಅಭಿಷೇಕ್ ಶರ್ಮಾ ಅವರು ಅಬ್ಬರಿಸ್ತಾ ಇರ್ತಾರೆ ಗುರು. 13 ಬಾಲ್ ನಲ್ಲಿ 31 ರನ್, 3 4, 2 6, 238 ಸ್ಟ್ರೈಕ್ ರೇಟ್ ಇದೆ. ಬಟ್ ಇದನ್ನ ಬ್ರೇಕ್ ಥ್ರೂ ಕೊಡೋದು ದಯಾಳ್ ಅವರು ಗುರು. ಇದನ್ನ ದಿನೇಶ್ ಕಾರ್ತಿಕ್ ಅವರು ಸ್ಲಿಪ್ ನಲ್ಲಿ ನಿಂತ್ಕೊಂಡು ಕ್ಯಾಚ್ ಇಡ್ತಾರೆ. ಇನ್ನ ಟ್ರಾವಿಸ್ ಹೆಡ್ ಅವ್ರಿಗೆ ಬ್ರೇಕ್ ಥ್ರೂ ಕೊಡೋದು ನಮ್ಮ ಜಾಕ್ಸ್ ಅವರು. 3 ಬಾಲ್ಗೆ 1 ರನ್ ಗುರು. 300 ರನ್ ಹೊಡಿತೀನಿ ಅಂತ ಹೇಳಿದ್ರು, ಇವರೇನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಬಟ್ ಅದನ್ನ ಎಲ್ಲ ಉಲ್ಟಾ ಪಲ್ಟಾ ಮಾಡಿದ್ದು ನಮ್ಮ ವಿಲ್ ಜಾಕ್ಸ್ ಅವರು ಗುರು. ಮೊದಲನೇ ಬ್ರೇಕ್ ಥ್ರೂ ಎತ್ಕೊಂಬಂದ್ ಕೊಡ್ತಾರೆ ಟ್ರಾವಿಸ್ ಹೆಡ್ ಅವ್ರದ್ದು. ಬಟ್ ಅಡನ್ ಮಾರ್ಕರಂ 8 ಬಾಲ್ಗೆ 7 ರನ್, 1 4 ನ ಹೊಡಿತಾರೆ ಗುರು. ಬಟ್ ಇವ್ರ ಕಡೆಯಿಂದ ಏನು ಮಾಡೋಕ್ಕಾಗೋದಿಲ್ಲ. ಸಿಂಗ್ ಅವರು ವಿಕೆಟ್ ನ ತೆಗೆದಾಕಿದ್ರೆ ಇನ್ನು ಕರುಣ್ ಶರ್ಮಾ, ನಿತಿನ್ ಕುಮಾರ್ ರೆಡ್ಡಿ 13 ಬಾಲ್ ನಲ್ಲಿ 13 ರನ್ ಪ್ರೆಸರ್ ಹಾಕಿ ಇವ್ರನ್ನ ಔಟ್ ಮಾಡಿಬಿಡ್ತಾರೆ ಗುರು. ಬಟ್ ಕ್ಲಾಸ್ ಅವ್ರನ್ನ ವಿಕೆಟ್ ತೆಗೆಯೋದು ತುಂಬಾನೇ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿಗೆ ವಿಕೆಟ್ ನ ತೆಗೆಯೋಕೆ ಬರೋದು ನಮ್ಮ ಸಿಂಗ್ ಅವರು ಗುರು. ಕ್ಲಾಸ್ ಅವ್ರನ್ನು ಕೂಡ ವಿಕೆಟ್ ನ ತೆಗೆದು ಬಿಸಾಕ್ತಾರೆ. ಇನ್ನು ಶಬಾಜ್ ಅಹಮದ್ ನಮ್ಮ RCB ಯ ಮಾಜಿ ಆಟಗಾರ. ಈ ವ್ಯಕ್ತಿ ಒಂದು ಬಾಲ್ ಟು ಬಾಲ್ ರನ್ ಗಳು RCB ಅವ್ರನ್ನ ಬಿಡ್ಕೊಡ್ತಾನೆ ಇಲ್ಲ. ಈ ವ್ಯಕ್ತಿ RCB ಮೇಲೆ ಹಾಕೊಂಡು ಹೊಡಿತಾನೂ ಇದಾರೆ, ಆತಗೆ ಒಂಥರ ಡಿಫೆನ್ಸ್ ಕೂಡ ಆಡ್ತಿದ್ದಾರೆ. 37 ಬಾಲ್ ನಲ್ಲಿ 40 ರನ್, 1 4, 1 6, 108 ಸ್ಟ್ರೈಕ್ ರೇಟ್. ಬಟ್ ಇವ್ರೇನಾದ್ರು ಕೊನೆವರೆಗೂ ಇದ್ದಿತ್ತು ಅಂತ ಆಗಿರೋ ಖಂಡಿತ ಮ್ಯಾಚ್ ನ ಫಿನಿಶ್ ಮಾಡಿರೋರು. ಬಟ್ ಪ್ಯಾಟ್ ಕಮಿನ್ಸ್ ನಾವು ಟಾಪ್ ಆರ್ಡರ್ಸ್ ನ ಈಸಿಯಾಗಿ ಔಟ್ ಮಾಡ್ಬಿಟ್ಟೋರು. ಬಟ್ ಡೆಪ್ತ್ ನ ಔಟ್ ಮಾಡೋದ್ರಲ್ಲಿ ಎಲ್ಲ ಒಂದ್ ಕಡೆ ಎಡು ಬಿಟ್ಟು ಅಂತ ಹೇಳ್ಬೋದು. ಫ್ಯಾಟ್ ಕಮಿನ್ಸ್ 15 ಬಾಲ್ಗೆ 31 ರನ್, 1 4, 3 6 ನ ಹೊಡಿತಾರೆ ಗುರು. ಎಂತ ವ್ಯಕ್ತಿ ಗುರು ಇವರು. ಮ್ಯಾಚ್ ಅನ್ನೇ ಮುಗ್ದೋಗಿದೆ ಅಂತ ಟೈಮ್ ನಲ್ಲಿ ಬಂದು ಈ ರೀತಿ ಕ್ಯಾಮಿಯೋ ಇನ್ನಿಂಗ್ಸ್. ಇನ್ನು ಭುವನೇಶ್ವರ್ ಕುಮಾರ್ ಕೂಡ 2 4 ಹೊಡಿತಾರೆ. ಅದರಲ್ಲಿ 1 2 ಅಷ್ಟು ಕನ್ಕ್ಲೂಸಿಂಗ್ ಆಗಿರಲಿಲ್ಲ, 2 ಕೂಡ ಎಡ್ಜ್ ಆಗಿ ಹೋದ. ಬಟ್ 1 4 ಅಂತೂ
ಫೈನ್ ಆಗಿ ಹೋಗ್ತು ಗುರು ಫೈನ್ ಲೆಗ್ ನಲ್ಲಿ. ಬಟ್ ಜಯದೇವ್ ಉನ್ನತ್ಕತ್ 10 ಬಾಲ್ನಲ್ಲಿ 8 ರನ್. ಇವ್ರನ್ನು ಕೂಡ ಒಂದು 4 ನ ಹೊಡಿತಾರೆ. ಬಟ್ 8 ವಿಕೆಟ್ ನ ಕಳ್ಕೊಂಡು ಇವರು ಗಳಿಸಿದ್ದು ಕೇವಲ 171 ರನ್. 20 ಓವರ್ ಅಲ್ಲಿ RCB ಬಿಟ್ಕೊಟ್ಟಿದ್ದು ಕೇವಲ ಎಕ್ಸ್ಟ್ರಾ 10 ರನ್ ಅಷ್ಟೇನೆ. ಬಟ್ ವಿಲ್ ಜಾಕ್ಸ್ ಅವರು 2 ಓವರ್ಗೆ 23 ರನ್ ಕೊಟ್ಟು 1 ವಿಕೆಟ್ ನ ಎತ್ತಾಕೊಂಡ್ರೆ, ಮೊಹಮ್ಮದ್ ಸಿರಾಜ್ ಇವತ್ತು ಬ್ಯಾಕ್ ಟು ಫಾರ್ಮ್ ಅನ್ನೋ ರೇಂಜ್ಗೆ ಬಂದಿರೋದು. 4 ಓವರ್ ನಲ್ಲಿ 20 ರನ್ ಕೊಟ್ಟಿದ್ದಾರೆ ಗುರು. ಇನ್ನು ಎಷ್ಟೇ 3 ಓವರ್ 18 ರನ್ 1 ವಿಕೆಟ್ ತಗೊಂಡ್ರೆ, ಸಿಂಗಣ್ಣ ನಮ್ಗೆ 3 ಓವರ್ಗೆ 40 ರನ್ ಕೊಟ್ಬಿಟ್ಟು 2 ವಿಕೆಟ್ ನ ಎತ್ತಾಕೊಂಡಿದ್ದಾರೆ ಗುರು. ಕರುಣ್ ಶರ್ಮಾ 4 ಓವರ್ 29 ರನ್ 2 ವಿಕೆಟ್ ನ ತಗೊಂಡಿದ್ದಾರೆ ಗುರು. ಬಟ್ ಎಲ್ಲ ಒಂದ್ ಕಡೆ ಕೊನೆ ಓವರ್ ಎಕ್ಸ್ಪೆನ್ಸಿವ್ ಅದು ಬಿಟ್ರೆ ಎಲ್ಲ ಚೆನ್ನಾಗೇನೆ ಮಾಡಿದ್ದಾರೆ. ಇನ್ನು ಲುಕಿ ಫರ್ಗ್ಯೂಸನ್ 2 ಓವರ್ 28 ರನ್ ಯಾವುದೇ ವಿಕೆಟ್ ನ ತಗೊಳಕ್ ಆಗೋದಿಲ್ಲ. ಇನ್ನು ಕ್ಯಾಮರೂನ್ ಗ್ರೀನ್ 2 ಓವರ್ 12 ರನ್ 2 ವಿಕೆಟ್ ಎತ್ತಾಡ್ಕೊಳ್ತಾರೆ ಗುರು. ಯಾಕಂದ್ರೆ ಸ್ಲೋಯರ್ ನ ಸಾಕಷ್ಟು ಯೂಸ್ ಮಾಡಿದ್ರು. ಆ ಕಾರಣಕ್ಕೋಸ್ಕರ ಈ ಮ್ಯಾಚ್ ನಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಯ್ತು. ಸೊ ನಿಮ್ಗೆ ಅನಿಸುತ್ತೆ ಈ ಮ್ಯಾಚ್ ನ ಯಾರ್ಯಾರು ನೋಡಿದ್ರೆ ನಮ್ಮ RCB ರಿವೆಂಜ್ ಯಾವ ರೀತಿ ಇತ್ತು, ನಿಮ್ಗೆಲ್ಲ ಎಷ್ಟು ಖುಷಿ ಆಗಿದೆ ಅಂತ ಕಮೆಂಟ್ಸ್ ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.